ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲಾದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಮಾರ್ತ್ ಪ್ರೀ ರಿಲೀಸ್ ಇವೆಂಟ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ನಡೀತಾರೆ. ಯಾಕಂದ್ರೆ ನಮ್ಮ ಕಿಚ್ಚ ಸುದೀಪಣ್ಣ ಹುಬ್ಬಳ್ಳಿಗೆ ಆಗಮಿಸಿ ಅನ್ನಾಹುತ ಒಂದು ದೊಡ್ಡ ಸೆಲೆಬ್ರೇಷನ್ ಗತೆ ಮಾಡಿ ದೊಡ್ಡ ಇವೆಂಟ್ ಮಾಡಿ ಫೈನಲಿ ಸಕ್ಸಸ್ ಆತ್ರಿ ಮಾರ್ಕ್ ದ ಪ್ರೀ ರಿಲೀಸ್ ಇವೆಂಟ್. ಸೊ ಎಲ್ಲ ಒಂದ್ ಕಡೆ ನಾನು ಕಿಚ್ಚ ಸುದೀಪಣ್ಣ ಅಭಿಮಾನಿ, ಎಲ್ಲ ಒಂದ್ ಕಡೆ ನನಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಕನ್ನಡ ಚಲನಚಿತ್ರ ಮಂಡಳಿಗೆ ಏನಪ್ಪಾ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಮಂದಿ ನಿಮ್ಗೆ ಫಿಲ್ಮ್ನಾಗ ಯಾಕಿಲ್ಲ ಅಂತ ನಂದು ಒಂದು ಕ್ವಶನ್. ಯಾಕಂದ್ರೆ ಪ್ರತಿ ಒಂದು ಆಡಿಯೋ ಲಾಂಚ್, ಪ್ರತಿ ಒಂದು ನೀವು ಪ್ರೀ ರಿಲೀಸ್ ಇವೆಂಟ್ ಎಲ್ಲಾನು ಇಲ್ಲೇ ನಮ್ಮ ಉತ್ತರ ಕನ್ನಡ ಕಡೆ ಬಾಳ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ಮಂದಿ ಬಾಳ್ ಹಚ್ಕೋತಾರೆ, ಬಾಳ್ ನೋಡ್ತಾರೆ. ಕ್ರೌಡ್ ಅಂತೂ ಅನ್ನಾಹುತ ಕೊಡ್ತಾರೆ. ಯಾಕಂದ್ರೆ ಬರೀ ಹೀರೋಗಳು ಬರ್ಲಿ, ಅದೊಬ್ರು ಕಲಾವಿದರು ಬಂದ್ರು ಅದು ಹುಚ್ಚರಂಗ ಟಕ ಓಡ್ ಹೋಗಿ ಸೊ ಅವ್ರನ್ನ ಏನೋ ಇದ್ರ ಫಂಕ್ಷನ್ ನೋಡ್ತೀವಿ ಅಂದ್ರೆ ಯಾಕಂದ್ರೆ ನಮ್ಮ ಕಡೆ ಹೆಂಗಪ್ಪ ಅಂದ್ರೆ ನಮ್ಮ ಕಡೆ ಏನ್ ಹೇಳ್ಕೊಟ್ರ ಅಂದ್ರೆ ಇಲ್ಲ ಒಂದ್ ಕಡೆ ನಮ್ ದೊಡ್ಡಪ್ಪನ ಮಕ್ಕಳು, ನಮ್ ಕಾಕನ ಮಕ್ಕಳು ಜೊತೆ ನಾವು ಚೆನ್ನಾಗಿ ಫೀಲ್ ಮಾಡ್ತೇವ್ರಿ. ನಮ್ಮ ಅಣ್ಣ ಸುದೀಪಣ್ಣ, ದರ್ಶನ ಅಣ್ಣ, ಯಶ್ ಅಣ್ಣ ಇವರೆಲ್ಲರೂ ಎಲ್ಲರೂ ಬಾಳ್ ಮಂದಿ ಆಕ್ಟರ್ಸ್ ಅದಾರೆ. ಸೊ ಎಲ್ಲ ಒಂದ್ ಕಡೆ ಅವ್ರಿಗೆ ಬಂದಾಗ ಬಾಳ ಖುಷಿಲೇ ಪಡ್ತೀವಿ. ಎಲ್ಲ ಒಂದ್ ಕಡೆ ಉತ್ತರ ಕರ್ನಾಟಕ ಹುಡುಗರು ಸ್ವಲ್ಪ ಬೇಕಂತೇನ್ರಿ. ಯಾಕಂದ್ರೆ ಹುಡುಗರು ಅಥವಾ ಕಲಾವಿದರು ಸ್ವಲ್ಪ ನಿಮ್ಮ ಫಿಲ್ಮ್ನಾಗ ಯಾಕೆ ಬರತ್ತಿಲ್ಲ ಕನ್ನಡ ಚಲನಚಿತ್ರ ಮಂಡಳಿಗೆ ನನ್ನ ಒಂದು ರಿಕ್ವೆಸ್ಟ್. ನಾ ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ ನಿಮಗೆ. ನೆಕ್ಸ್ಟ್ ಟೈಮ್ ಏನಾದ್ರು ಆಡಿಯೋ ಲಾಂಚ್ ಏನಾದ್ರು ಬೇಕಾದ ಯಾವ್ದಾದ್ರು ಒಂದು ಆಡಿಯೋ ಲಾಂಚ್ ಮಾಡ್ರಿ, ಇವೆಂಟ್ ಮಾಡ್ರಿ, ಒಂದು ನೀವು ಟ್ರೈಲರ್ ರಿಲೀಸ್ ಮಾಡ್ರಿ, ಏನಾರು ಮಾಡ್ರಿ. ಬಟ್ ನಮ್ಮ ಉತ್ತರ ಕನ್ನಡದ ಹುಡುಗರು ಕಲಾವಿದರ ಅಲ್ಲಿ ಫಿಲ್ಮ್ದಾಗ ಇದ್ರ ಮಾತ್ರ ಇಲ್ಲಿ ಪರ್ಮಿಷನ್ ಕೊಡಾಕ ಇನ್ಮೇಲೆ ನಾವು ರೆಡಿ ಆಗ್ತೀವಿ. ಯಾಕಂದ್ರೆ ಸಾಕ್ರಿ ಬರೀ ಉತ್ತರ ಕನ್ನಡ ಹುಡುಗರು ಅಂದ್ರೆ ಬರೀ ಕಲಾವಿದರು ಅಂದ್ರೆ ಬರೀ ಕಾಮಿಡಿಗೆ ಅಷ್ಟೇ ಸೀಮಿತ ಅಂತ ತಿಳ್ಕೊಂಡ್ರೆ ನಮ್ ಕಡೆನೂ ಮಂದಿ ಅದಾರ, ಕಲಾವಿದರ ಅದಾರ, ತುಂಬಾ ಅತ್ಯದ್ಭುತವಾದ ಕಲಾವಿದರ ಅದ. ಸೊ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಸಿಗತ್ತಿಲ್ಲ. ಸೊ ನೆಕ್ಸ್ಟ್ ಟೈಮ್ ಏನಾದ್ರು ಈ ಕಡೆ ಏನೋ ಉತ್ತರ ಕನ್ನಡದಾಗ ಏನಾದ್ರು ಪ್ರೀ ರಿಲೀಸ್ ಇವೆಂಟ್ ಏನಾದ್ರು ಮಾಡಕ್ ಆಗ್ತಿದಾರೆ ಅಂದ್ರೆ ನಮ್ಮ ಉತ್ತರ ಕನ್ನಡದ ಮಂದಿ ಸ್ವಲ್ಪ ಅದ್ರಾಗ ಇರ್ಲಿ. ಬರೀ ಕಾಮಿಡಿಗಲ್ರಿ, ನಮ್ ಕಡೆ ಅನಾಹುತ ಮಂದಿ ಅದಾರ. ಬಟ್ ಏನ ನಮ್ ಕಡೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅದಾವ. ಕೆಲವು ಮಂದಿ ದೊಡ್ಡ ಬಜೆಟ್ ಆಗಕ್ಕೆ ಹೆದರ್ತಾರ. ಅದ್ ಬಿಟ್ರೆ ದೊಡ್ಡ ಸ್ಕ್ರಿಪ್ಟ್ ಅದಾವ್ರಿ. ಸೊ ಇಲ್ಲ ಒಂದ್ ಕಡೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಉತ್ತರ ಕನ್ನಡದ ಮಂದಿ ಸ್ವಲ್ಪ ನಿಮ್ಮ ಒಂದು ಫಿಲ್ಮ್ ಇಂಡಸ್ಟ್ರಿದಲ್ಲಿ ಆ ಫಿಲ್ಮ್ ಯಾವ್ದು ರಿಲೀಸ್ ಮಾಡ್ತಿರಲ್ಲ ಕಂಪಲ್ಸರಿ ಉತ್ತರ ಕರ್ನಾಟಕ ನಿಮ್ಮಲ್ಲಿ ಯಾವ್ದಾದ್ರು ಫಿಲ್ಮ್ ಅಥವಾ ಏನಾದ್ರು ಆಡಿಯೋ ಲಾಂಚ್, ಸಾಂಗ್ ರಿಲೀಸ್ ಏನಾದ್ರು ಇದ್ರು ಅಲ್ಲಿದ್ರ ಏನಾದ್ರು ಪ್ಲಾನ್ ಏನಾದ್ರು ಇತ್ತಂದ್ರೆ ಆ ಫಿಲ್ಮ್ದಾಗ ಉತ್ತರ ಕನ್ನಡದ ಮಂದಿ ಮಾತ್ರ ಇದ್ರೆ ಪರ್ಮಿಷನ್ ಕೊಡ್ತೇವಿ, ಇಲ್ಲಾಂದ್ರೆ ಇಲ್ಲ. ಇದು ಇನ್ನು ಮೇಲೆ ನಾವು ಸ್ವಲ್ಪ ಶಾಣೆ ಆಗ್ತೀವ್ರಿ. ಇದೊಂದು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮಲ್ಲಿ ನಾವು ಶಾಣೆ ಆಗ್ಬೇಕ್ರಿ. ಬರೀ ಕಾಮಿಡಿ ಮಾಡ್ಕೊಂತ ಅಡ್ಡಾಡತ್ತೀವಿ ನಾವ, ಸ್ವಲ್ಪ ಶಾಣೆ ಆಗ್ರಿ. ಸೊ ಉತ್ತರ ಕನ್ನಡದ ಮಂದಿ ಬರೀ ಕಾಮಿಡಿ ಅಂತ ತಕೊಂಡ್ರಿ ಬೇಡ. ಹಂಗೆಲ್ಲ ನಮ್ಮವರೆಗೂ ಬಹಳ ಅತ್ಯದ್ಭುತವಾದ ಕಲಾವಿದರು ಅದಾರೆ, ಅವ್ರನ್ನ ತಗೋರಿ. ಇನ್ಮೇಲೆ ಕಂಪಲ್ಸರಿ ಉತ್ತರ ಕನ್ನಡದಾಗ ಏನಾದ್ರೂ ಆಡಿಯೋ ಲಾಂಚ್, ಫ್ರೀ ರಿಲೀಸ್ ಇವೆಂಟ್ ಏನಾದ್ರೂ ಮಾಡ್ಕೋರಿ. ಬಟ್ ಅಲ್ಲಿ ಆ ಪಿಕ್ಚರ್ನಾಗ ನಮ್ಮ ಉತ್ತರ ಕನ್ನಡದ ವಿಭಾಗದ ಕಲಾವಿದರು ಇದ್ರೆ ಮಾತ್ರ ಆ ಇವೆಂಟ್ಗೆ ನಾವು ಪರ್ಮಿಷನ್ ಕೊಡಾಕ ನಾವು ರೆಡಿ ಆಗ್ತೀವಿ. ಇನ್ಮೇಲೆ ರೆಡಿ ರೀ ನಾವು. ಇನ್ಮೇಲೆ ಪರ್ಮಿಷನ್ ಬೇಕಂದ್ರೆ ನಮ್ಮ ಉತ್ತರ ಕನ್ನಡದ ಮಂದಿ ಆ ಫಿಲ್ಮ್ದಾಗ ಆ ಒಂದು ಶೋದಾಗ ಇದ್ರ ಮಾತ್ರ ಆ ಆಡಿಯೋ ಲಾಂಚ್, ಇವೆಂಟ್ ಎಲ್ಲ ಪ್ರೀ ರಿಲೀಸ್ ಎಲ್ಲ ನಾವು ಪರ್ಮಿಷನ್ ಕೊಡ್ತೇವಂತ ಒಂದು ರಿಕ್ವೆಸ್ಟ್ ಅಂತ ತಿಳ್ಕೊರಿ. ಇದು ಆರ್ಡರ್ ಅಂತಾನೆ ತಿಳ್ಕೊರಿ. ನಿಮ್ಮ ಮನಸ್ಸು ನೀವು ಹೆಂಗ್ ತಗೋದ್ರಿ ಹಂಗ.